ಎಂಟೆಳೆ ದಾರ ತಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲೇ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಇದ್ರ ಪಕ್ಕನೇ ನಾನು ಇನ್ನೊಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಇವಾಗ 1 2 3 4 4 ಚೈನ್ ತಗೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಈ ರೀತಿ 2 ಸರಿ ಸಿಂಗಲ್ ಕ್ರೋಶೆ ತಗೊಳ್ಳಿ. 2 ಸರಿ ಸಿಂಗಲ್ ಕ್ರೋಶೆ ಆದಮೇಲೆ 2 ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 5 5 ಚೈನ್ ತಗೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಮತ್ತು ಅದ್ರ ಪಕ್ಕನೇ ನಾನು ಇನ್ನೊಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಮತ್ತು 1 2 3 4 4 ಚೈನು 5 ಚೈನು ಮತ್ತು 4 ಚೈನ್ ತಗೋತಾ ಇದ್ದೀನಿ. ಇವಾಗ ಸ್ವಲ್ಪ ಈ ರೀತಿ ಒಳಗಡೆ ತಗೋತಾ ಇದ್ದೀನಿ. ಈ ರೀತಿ ನೋಡಿ, ಇಲ್ಲಿ 3 ಚೈನ್ ಲಾಕಿಗೆ ಈ ರೀತಿ ನೋಡಿಕೊಂಡು 3 ಚೈನ್ ಎಲ್ಲಿ ಬರುತ್ತೋ ಅಲ್ಲಿಗೆ ಸ್ವಲ್ಪ ಈ ರೀತಿ ಒಳಗಡೆ ಲಾಕ್ ಮಾಡ್ಕೋತಾ ಇದ್ದೀನಿ. 1 2 ಇಲ್ಲಿ ಆರ್ಚ್ ಬರುತ್ತೆ, ಹಾಗಾಗಿ ಈ ರೀತಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ. ಇವಾಗ ಮತ್ತೆ 1 2 3 4 5 5 ಚೈನ್ ತಗೊಳ್ಳಿ. 5 ಚೈನ್ ತಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ. 1 1 ಅದರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ. 2 ಈ ರೀತಿ 5 ಚೈನ್ ಆದಮೇಲೆ ನೆಕ್ಸ್ಟ್ ಕುಚ್ಚು ಬರುತ್ತೆ. ಕುಚ್ಚಿಗೆ 4 ಚೈನು 1 2 3 4 4 ಚೈನು ಸ್ಟ್ರೈಟಾಗಿ ನೋಡಿಕೊಂಡು ಸಿಂಗಲ್ ಕ್ರೋಶೆ. 1 ಮತ್ತು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ. 2 ಇವಾಗ 4 ಚೈನ್ ಆದಮೇಲೆ ಮತ್ತೆ 5 ಚೈನ್ ತೊಗೋಬೇಕು. 1 2 3 4 5 5 ಚೈನ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ. 1 2 2 ಸಿಂಗಲ್ ಕ್ರೋಶೆ. 5 ಚೈನ್ ತೊಗೊಂಡ್ಮೇಲೆ 4 ಚೈನ್ ತೊಗೋಬೇಕು. ಇಲ್ಲಿ ಕುಚ್ಚು ಬರುತ್ತೆ, ನೆಕ್ಸ್ಟು ಇಲ್ಲಿ ಆರ್ಚ್ ಬರುತ್ತೆ, ಹಾಗಾಗಿ 4 ಚೈನ್ ತೊಗೊಂಡು ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. 1 2 3 4 4 ಚೈನು ಈ ರೀತಿ ನೋಡಿಕೊಂಡು ಸ್ವಲ್ಪ ಒಳಗಡೆ ಈ ರೀತಿ ಸಿಂಗಲ್ ಕ್ರೋಶೆನ ತಗೊಳ್ಳಿ. 1 2 ಒಂದು 4 ಚೈನಲ್ಲಿ ಕುಚ್ಚು ಬಂದರೆ ನೆಕ್ಸ್ಟ್ 4 ಚೈನಲ್ಲಿ ಆರ್ಚ್ ಬರುತ್ತೆ, ಮತ್ತು ಕುಚ್ಚು ನೆಕ್ಸ್ಟ್ ಆರ್ಚ್, ಹಾಗಾಗಿ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಒಳಗಡೆ ಲಾಕ್ ಮಾಡ್ಕೋಬೇಕು. ಇವಾಗ 4 ಚೈನ್ ಆದಮೇಲೆ ನೆಕ್ಸ್ಟು 5 ಚೈನು 1 2 3 4 5 5 ಚೈನ್ ತಗೊಂಡು 2 ಸಿಂಗಲ್ ಕ್ರೋಶೆ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ 2 ಸಿಂಗಲ್ ಕ್ರೋಶೆನ ತಗೊಳ್ಳಿ. 1 2 ಇವಾಗ ಲಾಸ್ಟಲ್ಲಿ ಕುಚ್ಚಿಗೆ ಅಂತ 4 ಚೈನು 1 2 3 4 4 ಚೈನು 2 ಸಿಂಗಲ್ ಕ್ರೋಶೆ.
1 2 ಈ ರೀತಿ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಎರಡೇ ಆರ್ಚ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಫಸ್ಟ್ ಮತ್ತು ಲಾಸ್ಟಲ್ಲಿ ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಈ ರೀತಿ 4 ಚೈನ್ ಒಳಗಡೆ ತೊಗೊಂಡು ಲಾಕ್ ಮಾಡ್ಕೊಂಡ್ವಲ್ಲ ಅಲ್ಲಿ ಆರ್ಚ್ ಬರುತ್ತೆ. ಇವಾಗ ಲಾಸ್ಟ್ ಇಲ್ಲಿಗೆ ನಾನು ಎಂಡ್ ಮಾಡ್ಕೋತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆ ಆದಮೇಲೆ 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡಿ. ನೆಕ್ಸ್ಟ್ ಲೈನ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗಲ್ಲಿ ನಾವು ಸಿಂಗಲ್ ಕ್ರೋಶೆ ತೊಗೊಂಡಿರ್ತೀವಲ್ಲ ಅಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಈ ರೀತಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತೊಗೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಫಸ್ಟು ನಾವು 4 ಚೈನ್ ತೊಗೊಂಡಿದ್ವಿ, ಹಾಗಾಗಿ ಇಲ್ಲೂ ಕೂಡ 1 2 3 4 4 ಚೈನ್ ತೊಗೊಂಡು ನೆಕ್ಸ್ಟ್ ಈ 2 ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ನೆಕ್ಸ್ಟು 5 ಚೈನ್ ತೊಗೊಂಡಿದ್ವಿ, ಹಾಗಾಗಿ 1 2 3 4 5 5 ಚೈನ್ ತೊಗೊಂಡು ನೆಕ್ಸ್ಟ್ ಈ 2 ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಇವಾಗ ಇಲ್ಲಿಂದಾನೆ ನೆಕ್ಸ್ಟ್ 4 ಚೈನಿಗೆ ಕಂಬ ತಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ. ನೋಡಿ, ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಇವಾಗ ನೀಡಲ್ ಮೇಲೆ 2 ಥ್ರೆಡ್ ಆಯಿತು. ಈ ಥ್ರೆಡ್ನ ಈ 2 ಥ್ರೆಡ್ನಿಂದ ಒಂದು ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ಮಾಡಿಕೊಂಡ್ರೆ ಇದು ಕಂಬ ಆಗುತ್ತೆ. ಇದೇ ಥರ ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ಒಂದು ಆರ್ಚಲ್ಲಿ 7 ಕಂಬ ಬರೋ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ. 4 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಈ ರೀತಿ ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 2 3 4 5 6 7 ಈ ರೀತಿ 7 ಕಂಬ ತೊಗೊಂಡಿದ್ದೀನಿ. 7 ಡಬಲ್ ಕ್ರೋಶ. ಇವಾಗ ನೆಕ್ಸ್ಟು ಈ 2 ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಆರ್ಚ್ನ ಸ್ಟಾರ್ಟಿಂಗ್ ನಾವು ಇಲ್ಲೊಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ವಿ. ನೆಕ್ಸ್ಟು ಎಂಡಿಂಗಲ್ಲಿ ಈ 2 ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟು 5 ಚೈನ್ ಬರುತ್ತೆ, ಹಾಗಾಗಿ 5 ಚೈನ್ ತೊಗೊಂಡು ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. 1 2 3 4 5 5 ಚೈನ್ ತೊಗೊಂಡು ಈ 2 ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ ಬರುತ್ತೆ, ಅಲ್ಲಿಗೆ ಕೂಡ 1 2 3 4 4 ಚೈನ್ ತೊಗೊಂಡು ಈ 2 ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಈ 4 ಚೈನ್ ಗ್ಯಾಪಿಗೆ ಕುಚ್ಚು ಬರುತ್ತೆ. ಇವಾಗ ನೆಕ್ಸ್ಟು 5 ಚೈನ್ 1 2 3 4 5 5 ಚೈನ್ ತೊಗೊಂಡು ಈ 2 ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ ಬರುತ್ತೆ, ಇಲ್ಲಿಗೆ ಆರ್ಚ್ ತೊಗೋಬೇಕು. ಈ ರೀತಿ ಆರ್ಚ್ ಆದಮೇಲೆ 1 2 3 ಈ ರೀತಿ 3 ಸರಿ ಚೈನ್ ಬರುತ್ತೆ. 5 4 5 ಇವಾಗ ನೆಕ್ಸ್ಟ್ 4 ಚೈನ್ ಬರುತ್ತೆ. ಇದಕ್ಕೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬ ತಗೋಬೇಕು. 7 ಕಂಬ ತಗೊಳ್ಳಿ. ಇದೇ ಥರ
7 ಕಂಬ ಬರಬೇಕು. 7 ಕಂಬ ಆಗಿದೆ. ಇವಾಗ ನೆಕ್ಸ್ಟು ಈ 2 ಸಿಂಗಲ್ ಕ್ರೋಶೆಯ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ 5 ಚೈನ್ ಬರುತ್ತೆ. 5 ಚೈನು ಒಂದು ಸಿಂಗಲ್ ಕ್ರೋಶೆ, 4 ಚೈನು ಒಂದು ಸಿಂಗಲ್ ಕ್ರೋಶೆ. 1 2 3 4 5 5 ಚೈನ್ ತಗೊಂಡು ಈ 2 ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 1 2 3 4 4 ಚೈನು ಒಂದು ಸಿಂಗಲ್ ಕ್ರೋಶೆ. ಈ 2 ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ಇವಾಗ 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಈ ಥರ ನಾರ್ಮಲಾಗಿ ಯೂಸ್ ಮಾಡೋ ಗೋಲ್ಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದು ಪ್ಲಾಸ್ಟಿಕ್ ಬೀಡ್ ನೋಡಿ. ಈ ಥರ ಮೇಟ್ ಫಿನಿಶಿಂಗ್ ಇರೋದು ತೊಗೊಂಡ್ರೆ ಎಷ್ಟು ದಿನ ಆದರೂ ಕಲರ್ ಹಾಳಾಗಲ್ಲ. ಸ್ಟೀಲ್ ಅಥವಾ ಈ ರೀತಿ ಇರುತ್ತಲ್ಲ, ಅದು ಭಾಳ ಶೈನಿಂಗ್ ಇರೋದು, ಅದು ಭಾಳ ಬೇಗ ಕಲರ್ ಹೋಗುತ್ತೆ. ಈ ರೀತಿ ಡಲ್ ಫಿನಿಶಿಂಗ್ ಇರೋದು ತೊಗೊಳ್ಳಿ. ಮತ್ತು ಸೈಜ್ ಕೇಳ್ತಾ ಇದ್ರಿ, ನಮ್ಮ ಕಡೆ ಸೈಜ್ ಎಲ್ಲ ಕೇಳಿದರೆ ಗೊತ್ತಾಗಲ್ಲ. ಈ ರೀತಿ ಒಂದು ಯಾವುದಾದ್ರೂ ಬೀಡ್ಸ್ ತೋರಿಸಿದ್ರೆ ಕೊಡ್ತಾರೆ. ಸೈಜ್ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಯಾವುದಾದ್ರೂ ಶಾಪ್ಗೆ ಹೋದರೆ ನಾನು ನಿಮಗೆ ತಿಳ್ಕೊಂಡು ಹೇಳ್ತೀನಿ. ನೆಕ್ಸ್ಟ್ ಲೈನ್ಗೂ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಈ ರೀತಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 1 2 3 4 4 ಚೈನ್ ತೊಗೊಂಡು ಈ ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆ ತೊಗೋತಾ ಇದ್ದೀನಿ. ನೆಕ್ಸ್ಟ್ 5 ಚೈನ್ ಬರುತ್ತೆ. 5 ಚೈನಿಗೆ 4 ಚೈನ್ ತೊಗೊಳ್ಳಿ. 1 2 3 4 4 ಚೈನ್ ತೊಗೊಂಡು ಈ 5 ಚೈನಿಗೆ ಒಂದು ಸಿಂಗಲ್ ಕ್ರೋಶೆನ ತಗೋಬೇಕು. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಥ್ರೆಡ್ನ ತೆಗೆದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಸ್ಮಾಲ್ ಬೀಡ್ಸ್ನ ತಗೊಂಡು ಥ್ರೆಡ್ಗೆ ಆ್ಯಡ್ ಮಾಡಿಕೊಂಡು ಕಂಬದ ಮಧ್ಯ ಈ ರೀತಿ ಮೇಲ್ಗಡೆ ಚೈನ್ ಥರ ಇರುತ್ತಲ್ಲ ಹೋಲು, ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಇವಾಗ ಮತ್ತೆ ಥ್ರೆಡ್ನ ತೆಗೆದು ಇನ್ನೊಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಕಂಬದ ಮಧ್ಯ ಮೇಲ್ಗಡೆ ಚೈನ್ ಥರ ಇರುತ್ತೆ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಕಂಬದ ಮಧ್ಯ ಮೇಲ್ಗಡೆ ಚೈನ್ ಥರ ಗ್ಯಾಪ್ ಇರುತ್ತಲ್ಲ, ಕಾಣಿಸುತ್ತಲ್ಲ, ಇಲ್ಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ತಗೋಬೇಕು. ಈ ರೀತಿ ಪ್ರತಿಯೊಂದು ಕಂಬದ ಮಧ್ಯನೂ ಒಂದೊಂದು ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಒಂದೊಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಇವಾಗ ನೆಕ್ಸ್ಟು ಕಂಬದ ಮಧ್ಯ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ. ಆರು ಬೀಡ್ಸ್ ಆಗಿದೆ. ಇವಾಗ ಲಾಸ್ಟು 7ನೇ ಬೀಡ್ಸ್. ಒಂದು ಆರ್ಚಲ್ಲಿ 7 ಬೀಡ್ಸ್ ಬರೋ ಥರ ಹಾಕೋಬೇಕು. 7ಕ್ಕಿಂತ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಈ ರೀತಿ ನೋಡಿ, 1 2 3 4 5 6 7 7 ಬೀಡ್ಸ್ ಹಾಕ್ಕೊಳ್ಳಿ. ಈ ರೀತಿ 7 ಬೀಡ್ಸ್ ಆದಮೇಲೆ ನೆಕ್ಸ್ಟು
ಈ 5 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟು ಇಲ್ಲಿ 4 ಚೈನ್ ತೊಗೊಂಡಿದ್ವಲ್ಲ ಅದೇ ರೀತಿಯೇ 4 ಚೈನು ಮತ್ತು ಒಂದು ಸಿಂಗಲ್ ಕ್ರೋಶೆ, 4 ಚೈನು, ಒಂದು ಸಿಂಗಲ್ ಕ್ರೋಶೆ, 4 ಚೈನ್ ತೊಗೋಬೇಕು. 1 2 3 4 4 ಚೈನ್ ತೊಗೊಂಡು ಸಿಂಗಲ್ ಕ್ರೋಶೆ ಮಧ್ಯ ನಾನು ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಒನ್ 2 3 4 4 ಚೈನು, ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆ. 1 2 3 4 4 ಚೈನು. ಇವಾಗ ನೆಕ್ಸ್ಟ್ ಕೆಳಗಿನ ಲೈನಿಗೆ 5 ಚೈನ್ ಹಾಕಿದ್ವಲ್ಲ ಆ 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿಂದ ಥ್ರೆಡ್ನ ತೆಗೆದು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಹೋಗಿ ಈ ರೀತಿ ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆನ ತಗೋಬೇಕು. 7 ಬೀಡ್ಸ್ ಬರುತ್ತೆ. ಈ ರೀತಿ ಮೇಲ್ಗಡೆ ಕಂಬದ ಮೇಲ್ಗಡೆ ಗ್ಯಾಪ್ ಥರ ಇರುತ್ತಲ್ಲ ಚೈನ್ ಥರ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ ಆರ್ಚ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಮಧ್ಯ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆ. 7 ಬೀಡ್ಸ್ ಬರೋ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಪ್ರತಿಯೊಂದು ಕಂಬದ ಮಧ್ಯನೂ ಒಂದೊಂದು ಬೀಡ್ಸ್ ಮತ್ತು ಸಿಂಗಲ್ ಕ್ರೋಶೆ ಈ ರೀತಿ ತಗೋಬೇಕು. ಕಂಟಿನ್ಯೂ ಮಾಡ್ಕೊಳ್ಳಿ ಫುಲ್ ಸ್ಯಾರಿನ. ಆರ್ಚ್ ಫುಲ್ಲು ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ 5 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶೆ. 1 2 3 4 4 ಚೈನ್ ತೊಗೊಂಡು ಸಿಂಗಲ್ ಕ್ರೋಶೆ ಇದ್ದಲ್ಲಿ ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆ ಮತ್ತು 1 2 3 4 4 ಚೈನು, ಒಂದು ಸಿಂಗಲ್ ಕ್ರೋಶೆ, ಲಾಸ್ಟ್ ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆ. ಇವಾಗ ಲಾಸ್ಟಲ್ಲಿ 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದನ್ನ ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ, ಒಂದು ಸಿಂಗಲ್ ಕ್ರೋಶೆ ಹಾಕಿ. ಇವಾಗ 1 2 3 4 4 ಚೈನ್ ತೊಗೊಂಡು ಈ ಸಿಂಗಲ್ ಕ್ರೋಶೆ ಮಧ್ಯ ನಾನು ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಇವಾಗ ಒಂದು ಚೈನ್ ತೊಗೊಂಡು ಈ 4 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಇಲ್ಲಿ ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ 5 ಚೈನ್ ತೊಗೊಳ್ಳಿ. 1 2 3 4 5 5 ಚೈನ್ ತೊಗೊಂಡು ನೆಕ್ಸ್ಟ್ ನಾನು ನೋಡಿ ಬೀಡ್ಸಿನ ಹಿಂದ್ಗಡೆ ಈ ರೀತಿ ಕೆಳಗಡೆ ನೋಡಿ ಬೀಡ್ಸಿನ ಕೆಳಗಡೆ ತೊಗೊಂಡಿದ್ದೀನಿ ನೀಡಲ್ನ. ಈ ರೀತಿ ಕೆಳಗಡೆ ತೊಗೊಂಡು ಇಲ್ಲಿಗೆ ನೀಡಲ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಹೋಲ್ ಥರ ಇದೆಯಲ್ಲ, ಇಲ್ಲಿಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಈ ರೀತಿ ಥ್ರೆಡ್ನ ತೊಗೊಂಡು ನೋಡಿ ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ. ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ಈ ಡಿಸೈನ್ನ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ನಾವೇನು 5 ಚೈನ್ ತೊಗೊಂಡ್ವಲ್ಲ ಈ 5 ಚೈನಿಗೆ ಸಿಂಗಲ್ ಕ್ರೋಶೆನ ತೊಗೋಬೇಕು. ಈ ರೀತಿ ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 1 2 3 4 5 ಈ ರೀತಿ 5 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ಮತ್ತೆ ಡಿಸೈನ್ನ ಸೀದಾ ಮಾಡ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ ನೋಡಿ, ಈ ರೀತಿ ಕಾಣಿಸುತ್ತೆ. ಇವಾಗ 1 2 3 4 5
ಮತ್ತೆ 5 ಚೈನ್ ತೊಗೋಬೇಕು. 5 ಚೈನ್ ತೊಗೊಂಡು ಬೀಡ್ಸ್ ಕೆಳಗಡೆ ಈ ರೀತಿ, ನೆಕ್ಸ್ಟ್ ಬೀಡ್ ಕೆಳಗಡೆ ಈ ರೀತಿ ನೋಡಿ, ಇದು ಬೀಡ್ ಕೆಳಗೆ ಈ ರೀತಿ ನೀಡಲ್ನ ಹಾಕಿ, ಇಲ್ಲೊಂದು ಹೋಲ್ ಥರ ಕಾಣಿಸುತ್ತಲ್ಲ ನೋಡಿ, ಈ ಥರ ಹೋಲ್ ಇದೆಯಲ್ಲ, ಇಲ್ಲಿಗೆ ಈ ರೀತಿ ನೀಡಲ್ನ ಹಾಕಬೇಕು. ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ, ಈ ಎರಡು ಥ್ರೆಡ್ನು ಒಂದು ಮಾಡ್ಕೋಬೇಕು. ಇವಾಗ ನಾವು ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಈ ರೀತಿ ಟರ್ನ್ ಮಾಡಿಕೊಂಡು 5 ಚೈನ್ ತೊಗೊಂಡಿದ್ವಲ್ಲ, 5 ಚೈನಿಗೆ 5 ಸಿಂಗಲ್ ಕ್ರೋಶೆ. 1 2 3 4 5 ಈ ರೀತಿ 5 ಸಿಂಗಲ್ ಕ್ರೋಶೆನ ತಗೊಳ್ಳಿ. ನೆಕ್ಸ್ಟು ಡಿಸೈನ ಸೀದಾ ಮಾಡ್ಕೋಬೇಕು. ಈ ರೀತಿ ಸೀದಾ ಮಾಡಿಕೊಂಡು ಮತ್ತೆ 5 ಚೈನ್ ತೊಗೋಬೇಕು. 1 2 3 4 5 5 ಚೈನ್ ತೊಗೋಬೇಕು. 5 ಚೈನ್ ತೊಗೊಂಡು ಬೀಡ್ಸ್ ಕೆಳಗಡೆ ನೀಡಲ್ನ ಹಾಕಿ, ಅದ್ರ ಕೆಳಗಡೆ ಹೋಲ್ ಥರ ಇರುತ್ತೆ, ಅಲ್ಲಿಗೆ ಈ ರೀತಿ ನೋಡಿ, ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಸಿಂಗಲ್ ಕ್ರೋಶೆ ಆದಮೇಲೆ ಡಿಸೈನ ಉಲ್ಟಾ ಮಾಡ್ಕೊಳ್ಳಿ. ಇವಾಗ 5 ಚೈನ್ ತೊಗೊಂಡ್ವಲ್ಲ, 5 ಚೈನಿಗೆ 5 ಸಿಂಗಲ್ ಕ್ರೋಶೆ ತೊಗೋಬೇಕು. 1 2 3 4 5 ಈ ರೀತಿ ತಗೋಬೇಕು. ನೆಕ್ಸ್ಟು ಮತ್ತೆ ಡಿಸೈನ ಸೀದಾ ಮಾಡಿಕೊಂಡು 5 ಚೈನು, ಬೀಡ್ಸ್ ಕೆಳಗಡೆ ಒಂದು ಸಿಂಗಲ್ ಕ್ರೋಶೆ, ಮತ್ತು ಅದೇ ಚೈನಿಗೆ 5 ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ಲು ಬೀಡ್ಸ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟಲ್ಲಿ 5 ಚೈನ್ ತೊಗೊಂಡು ಬೀಡ್ಸ್ ಕೆಳಗಡೆ ಈ ರೀತಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ಡಿಸೈನ್ನ ಉಲ್ಟಾ ಮಾಡಿಕೊಂಡು ಈ ರೀತಿ ಉಲ್ಟಾ ಮಾಡಿಕೊಂಡು, ಈಗ 5 ಚೈನ್ ತೊಗೊಂಡ್ವಲ್ಲ, ಆ 5 ಚೈನಿಗೆ ಸಿಂಗಲ್ ಕ್ರೋಶೆ ತೊಗೋತಾ ಇದ್ದೀನಿ. 1 2 3 4 5 5 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ 5 ಚೈನ್ ಇದ್ದಲ್ಲಿ. ಇವಾಗ ನೆಕ್ಸ್ಟು ಈ ರೀತಿ ಟರ್ನ್ ಮಾಡಿಕೊಂಡು, ಇದು ಲಾಸ್ಟ್ ಎಂಡ್ ಬೀಡ್ಗೆ ಹಾಕಿರೋದು. ಇವಾಗ 2 ಚೈನ್ ತೊಗೋಬೇಕು ಲಾಸ್ಟ್, ಈ ಫುಲ್ಲು ಕವರ್ ಆದಮೇಲೆ. 1 2 2 ಚೈನ್ ತೊಗೊಂಡು ನೆಕ್ಸ್ಟು ಈ 5 ಚೈನಿಗೆ ಇಲ್ಲಿಗೆ 4 ಚೈನ್ ತೊಗೊಂಡಿದ್ವಲ್ಲ, ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ತೊಗೋಬೇಕು. ಈ ರೀತಿ ಆರ್ಚ್ ರೆಡಿ ಆಗುತ್ತೆ. ಇವಾಗ ಇಲ್ಲಿ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ವಲ್ಲ, ಅದೇ ರೀತಿ ತೊಗೋಬೇಕು. ಒಂದು ಚೈನ್ ತೊಗೊಂಡು ಈ ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು 1 2 3 4 4 ಚೈನ್ ತೊಗೊಳ್ಳಿ. 4 ಚೈನ್ ತೊಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಬರುತ್ತಲ್ಲ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ತೊಗೊಂಡ್ವಲ್ಲ, ನೆಕ್ಸ್ಟು ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್ ತೊಗೊಂಡು ನೆಕ್ಸ್ಟ್ 4 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶೆ, 4 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿಂದ 5 ಚೈನ್ ತೊಗೋಬೇಕು. 1 2 3 4 5 5 ಚೈನ್ ತೊಗೊಂಡು ಬೀಡ್ ಕೆಳಗೆ ನೋಡಿ, ಇಲ್ಲಿ ಗ್ಯಾಪ್ ಕಾಣಿಸುತ್ತಾ, ಇಲ್ಲಿ ಬ್ಯಾಕ್ ಸೈಡಿಂದ ಈ ಗ್ಯಾಪಿಗೆ ಈ ರೀತಿ ನೀಡಲ್ನ ಹಾಕಿ, ಇಲ್ಲಿ ಇನ್ನೊಂದು ಗ್ಯಾಪ್ ಬರುತ್ತೆ, ಇಲ್ಲಿಗೆ ಈ ರೀತಿ ನೀಡಲ್ನ ತಗೊಂಡು ಥ್ರೆಡ್ನ ತೊಗೋಬೇಕು. ಒಂದು ಸಿಂಗಲ್ ಕ್ರೋಶೆ.
ಈ ರೀತಿ. ಇವಾಗ ಡಿಸೈನ್ನ ಉಲ್ಟಾ ಮಾಡಿಕೊಂಡು ಈ 5 ಚೈನಿಗೆ ನಾವು 5 ಸಿಂಗಲ್ ಕ್ರೋಶೆ ತಗೋಬೇಕು. 1 2 3 4 5. ಇವಾಗ ಮತ್ತೆ ಈ ರೀತಿ ಸೀದಾ ಮಾಡಿಕೊಂಡು 1 2 3 4 5 ಈ ರೀತಿ 5 ಚೈನ್ ತೊಗೊಂಡು ಮತ್ತೆ ಬೀಡ್ಸ್ ಕೆಳಗಡೆ, ನೆಕ್ಸ್ಟ್ ಬೀಡ್ ಕೆಳಗಡೆ ನೀಡಲ್ಲ ಹಾಕಿ 1 ಸಿಂಗಲ್ ಕ್ರೋಶೆ. ಈ ರೀತಿ ತೊಗೊಂಡ ನಂತರ ಡಿಸೈನ್ನ ಉಲ್ಟಾ ಮಾಡ್ಕೊಳ್ಳಿ. ಈ 5 ಚೈನಿಗೆ 5 ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ಲು ಆರ್ಚು ಕಂಪ್ಲೀಟ್ ಮಾಡ್ಕೋಬೇಕು. 7 ಬೀಡ್ಸ್ ಬಂದಿದೆಯಲ್ಲ, 7 ಬೀಡ್ಸ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. 3 4 5 ಮತ್ತೆ ಸೀದಾ ಮಾಡಿಕೊಂಡು 5 ಚೈನು, 1 ಸಿಂಗಲ್ ಕ್ರೋಶೆ ಮತ್ತು 5 ಸಿಂಗಲ್ ಕ್ರೋಶೆ. ಇದೇ ರೀತಿ ಈ ರೀತಿ ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ಆರ್ಚ್ ಫುಲ್ಲು ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟಲ್ಲಿ ಈ ರೀತಿ 2 ಚೈನ್ ತಗೊಂಡು ನೆಕ್ಸ್ಟ್ ಇಲ್ಲಿ 4 ಚೈನ್ ಇದ್ದಲ್ಲಿ 1 ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. 1 ಸಿಂಗಲ್ ಕ್ರೋಶೆ ತಗೊಂಡು 1 ಚೈನ್ ತಗೊಳ್ಳಿ. 1 ಚೈನ್ ತಗೊಂಡು ಈ ಸಿಂಗಲ್ ಕ್ರೋಶೆ ಮಧ್ಯೆ 1 ಸಿಂಗಲ್ ಕ್ರೋಶೆ. ಇವಾಗ 4 ಚೈನ್ ತಗೋಬೇಕು. 1 2 3 4 4 ಚೈನು. ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಮಧ್ಯೆ 1 ಸಿಂಗಲ್ ಕ್ರೋಶೆ. 2 ಚೈನ್ ತಗೊಳ್ಳಿ. 1 2 2 ಚೈನ್ ತಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೈನ್ಗೂ ಕೂಡ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಲಾಕ್ ಮಾಡಿದ ನಂತರ 1 2 3 4 4 ಚೈನ್ ತೊಗೊಂಡಿದ್ದೀನಿ. ಕುಚ್ಚು ಬರುತ್ತೆ ಇಲ್ಲಿ. ಇವಾಗ ಇಲ್ಲಿ ಸಿಂಗಲ್ ಕ್ರೋಶೆ ಮಧ್ಯ ನಾನು 1 ಸಿಂಗಲ್ ಕ್ರೋಶೆನ ತೊಗೊಂಡಿದ್ದೀನಿ. ಈ ರೀತಿ 1 ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು ಇಲ್ಲಿಂದಾನೆ ನಾನು ಇಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ಈ ಫಸ್ಟ್ ಗ್ಯಾಪಿಗೆ ಹಾಫ್ ಡಬಲ್ ಕ್ರೋಶೆ ತೊಗೋತಾ ಇದ್ದೀನಿ. ನೋಡಿ, ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಈ ಗ್ಯಾಪ್ ಇದೆಯಲ್ಲ, ಇದರಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಇವಾಗ ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಈ 3 ಥ್ರೆಡ್ ಒಳಗೂ ಒಂದೇ ಸಾರಿ ಈ ಥ್ರೆಡ್ನ ಎಳ್ಕೋಬೇಕು. ಈ ರೀತಿ ಒಂದೇ ಸಾರಿ ಎಳ್ಕೊಂಡ್ರೆ 1 ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. 1 ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡಿದ್ದೀನಿ. ಇವಾಗ ಈ 3 ಥ್ರೆಡ್ನು ಒಂದೇ ಸಾರಿ ಈ ರೀತಿ ಮಾಡ್ಕೋತೀನಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಕರೀತಾರೆ. ಈ ರೀತಿ 2 ಹಾಫ್ ಡಬಲ್ ಕ್ರೋಶೆ ಆದಮೇಲೆ 1 ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಇವಾಗ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪ್ಗೆ ಮತ್ತೆ ಹಾಫ್ ಡಬಲ್ ಕ್ರೋಶೆ. 3 4 ಈ ರೀತಿ ತಗೋಬೇಕು. 2 ಹಾಫ್ ಡಬಲ್ ಕ್ರೋಶೆ, 1 ಬೀಡ್ ಮತ್ತು 2 ಹಾಫ್ ಡಬಲ್ ಕ್ರೋಶೆ. ಇವಾಗ ನೆಕ್ಸ್ಟ್ ಇದೇನು ಬರುತ್ತಲ್ಲ, ಇದು ಸ್ಟಿಚ್ಚು. ಇಲ್ಲಿ ಮೇಲ್ಗಡೆ ನಾನು 1 ಸ್ಲಿಪ್ ಸ್ಟಿಚ್ನ ತಗೋತಾ ಇದ್ದೀನಿ. ಸ್ಲಿಪ್ ಸ್ಟಿಚ್ ಅಂದರೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದೇ ಸರಿ ಈ ಥ್ರೆಡ್ನ ಈ ಮೇಲ್ಗಡೆ ಥ್ರೆಡ್ ಕಾಣಿಸುತ್ತಲ್ಲ ಇಲ್ಲಿ, ಆ ಥ್ರೆಡ್ ಒಳಗೆ ತಗೋಬೇಕು. ಇದಕ್ಕೆ ಸ್ಲಿಪ್ ಸ್ಟಿಚ್ ಅಂತ ಕರೀತಾರೆ. ಇವಾಗ ಮತ್ತೆ ನೆಕ್ಸ್ಟ್ ಈ ಗ್ಯಾಪಿಗೆ 2 ಹಾಫ್ ಡಬಲ್ ಕ್ರೋಶೆ, 1 ಬೀಡ್, 2 ಹಾಫ್ ಡಬಲ್ ಕ್ರೋಶೆ ತಗೊಳ್ಳಿ. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ 3 ಥ್ರೆಡ್ನು ಮಾಡ್ಕೋಬೇಕು.
1 2 2 ಹಾಫ್ ಡಬಲ್ ಕ್ರೋಶೆ, ಒಂದು ಗೋಲ್ಡ್ ಬೀಡ್, ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ, ನಾವು ನಾರ್ಮಲಾಗಿ ಯೂಸ್ ಮಾಡೋದು. ಇವಾಗ ಮತ್ತೆ 2 ಹಾಫ್ ಡಬಲ್ ಕ್ರೋಶೆ, 3 4 4 ಹಾಫ್ ಡಬಲ್ ಕ್ರೋಶೆ ಆಗಿದೆ. ಇವಾಗ ನೆಕ್ಸ್ಟು ಈ ಸ್ಟಿಚ್ ಮೇಲ್ಗಡೆ ಸ್ಲಿಪ್ ಸ್ಟಿಚ್ ತೊಗೋಬೇಕು. ನೋಡಿ ಈ ರೀತಿ ಮೇಲ್ಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ಈ ಥ್ರೆಡ್ನ ಒಂದೇ ಸಾರಿ ಈ ರೀತಿ ತಗೋಬೇಕು. ಇವಾಗ ಮತ್ತೆ ನೆಕ್ಸ್ಟ್ ಗ್ಯಾಪಿಗೆ 2 ಹಾಫ್ ಡಬಲ್ ಕ್ರೋಶೆ, 1 2 ಇವಾಗ ಒಂದು ಬೀಡ್, ಮತ್ತೆ 2 ಹಾಫ್ ಡಬಲ್ ಕ್ರೋಶೆ, 3 4 ಒಂದು ಸ್ಲಿಪ್ ಸ್ಟಿಚ್ನ ತಗೋಬೇಕು. ನೆಕ್ಸ್ಟ್ ಈ ಸ್ಟಿಚ್ಗೆ ಮೇಲ್ಗಡೆ ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ಥ್ರೆಡ್ನ ಒಂದೇ ಸಾರಿ ಈ ರೀತಿ ಎಳ್ಕೋಬೇಕು. ಇದೇ ರೀತಿ ಪ್ರತಿಯೊಂದು ಸ್ಟಿಚ್ಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ, ಈ ರೀತಿ ಬಂದಿದೆ. ಇವಾಗ ನೆಕ್ಸ್ಟು ಈ ಸಿಂಗಲ್ ಕ್ರೋಶೆ ಇದೆಯಲ್ಲ, ಈ ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ತಗೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 4 ಚೈನ್ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿನ ಥರನೇ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಗ್ಯಾಪ್ ಇರುತ್ತಲ್ಲ, ಫಸ್ಟ್ ಗ್ಯಾಪು ಇಲ್ಲಿಗೆ ಹಾಫ್ ಡಬಲ್ ಕ್ರೋಶೆ ತಗೊಳ್ಳಿ. 1 ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಗ್ಯಾಪಿಗೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. 2 ಆಯಿತು. ಇವಾಗ ಒಂದು ಸ್ಮಾಲ್ ಬೀಡ್ಸ್ನ ತಗೊಂಡಿದ್ದೀನಿ. ಈ ರೀತಿ ಬೀಡ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೂ 2 ಹಾಫ್ ಡಬಲ್ ಕ್ರೋಶೆ ಸೇಮ್ ಪ್ಲೇಸಿಗೆ. 3 4 ಇವಾಗ ನೆಕ್ಸ್ಟ್ ಸ್ಟಿಚ್ಗೆ ಒಂದು ಸ್ಲಿಪ್ ಸ್ಟಿಚ್ ತಗೊಳ್ಳಿ. ಈ ರೀತಿ ಬಂದಿದೆ. ಇವಾಗ ನೆಕ್ಸ್ಟು ಈ ಸ್ಟಿಚ್ ಮಧ್ಯ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸ್ಲಿಪ್ ಸ್ಟಿಚ್. ಇದೇ ಥರ ಫುಲ್ ಆರ್ಚು ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಈ ಗ್ಯಾಪಿಗೆ 4 ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡ್ ಮತ್ತು 2 ಹಾಫ್ ಡಬಲ್ ಕ್ರೋಶೆ ತಗೊಳ್ಳಿ. ಈ ರೀತಿ ಡಿಸೈನ್ ಬರಬೇಕು. ರಿಕ್ವೆಸ್ಟೆಡ್ ಡಿಸೈನಲ್ಲಿ ಈ ರೀತಿ 8 ಬೀಡ್ಸ್ ಹಾಕಿದ್ರು. ಅದು ತುಂಬಾ ಡಿಸೈನ್ ಮುದುಡ್ಕೊಳ್ಳೋದು, ಮಡಚ್ಕೊಳ್ಳೋದು. ಹಾಗಾಗಿ ನಾನಿಲ್ಲಿ 7 ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಅಷ್ಟೇ 6 ಅಥವಾ 7 ತೊಗೋಬೋದು. 8 ತೊಗೊಂಡ್ರೆ ಡಿಸೈನ್ ಮುದುಡ್ಕೊಳ್ಳುತ್ತೆ, ಇದು ಜಾಸ್ತಿ ಆಗುತ್ತೆ ವರ್ಕ್, ಹಾಗಾಗಿ ಮಡಚ್ಕೊಳ್ಳುತ್ತೆ. 7 ಅಥವಾ 6 ತೊಗೊಳ್ಳಿ, ಕರೆಕ್ಟಾಗಿರುತ್ತೆ. ಆರ್ಚ್ ಫುಲ್ಲು ಕಂಪ್ಲೀಟ್ ಆಗಿದೆ. ಇವಾಗ ಈ ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಹಾಕಿ 4 ಚೈನ್ ತಗೊಳ್ಳಿ. 1 2 3 4 4 ಚೈನ್ ತಗೊಂಡು ನೆಕ್ಸ್ಟು ಈ ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ, ಆ ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆನ ತಗೊಂಡು 2 ಚೈನ್ ತಗೊಳ್ಳಿ. 1 2 2 ಚೈನ್ ತಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಡಿಸೈನ್ ಬಂದಿದೆ. ಇಲ್ಲಿ ಮಧ್ಯದಲ್ಲಿ ಇಲ್ಲಿಗೆ ಕುಚ್ಚು ಬರುತ್ತೆ. ಡಿಸೈನ್ ಕಂಪ್ಲೀಟ್ ಆಗಿದೆ. ಕುಚ್ಚು ಕೂಡ ಕಟ್ಟಿದ್ದೀನಿ. ಈ ಡಿಸೈನ್ಗೆ ನೀವು 800 900ವರೆಗೂ ಚಾರ್ಜ್ ಮಾಡ್ಬೋದು.
ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಬ್ಲಾಗ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.